ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಸಿರಿಧಾನ್ಯ ನಡಿಗೆ ಆರೋಗ್ಯದ ಕಡಿ ಎಂಬ ಜಾಗೃತಿ ಜಾಥಾ ನಡೆಯಿತು. ನಗರದ ಗುಂಡಿ ಮಹದೇವಪ್ಪ ವೃತ್ತದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತಿ ಮಾಧವ್ ವಿಠ್ಠಲರಾವ್ ಅವರು ಸಿರಿಧಾನ್ಯ ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಜಾಥಾವು ಕಾಲ್ನಡಿಗೆ ಮೂಲಕ ಲಕ್ಷ್ಮಿ ಫ್ಲೋರ್ ಮಿಲ್, ಗಂಗುಬಾಯಿ ಹಾನಗಲ್ ಉದ್ಯಾನವನ ಮಾರ್ಗವಾಗಿ ಕರ್ನಲ್ ಎಂಬಿ ರವೀಂದ್ರನಾಥ್ ವೃತ್ತಕ್ಕೆ ತಲುಪಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಜಾಥಾವನ್ನು ಮುಕ್ತಾಯಗೊಳಿಸಲಾಯಿತು. ವಿಶೇಷವಾಗಿ ಜಾಥಾದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಊಟ ಎಂಬ ಧ್ಯೇಯೋದ್ದೇಶದಿಂದ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಬಿಳಿ ಪಂಚೆ, ಶರ್ಟ್, ಶಲ್ಯ ಧರಿಸಿದರೆ ಇನ್ನು ಮಹಿಳೆಯರು ಸೀರೆಯುಟ್ಟು ವಿವಿಧ ನಾಮಫಲಕಗಳನ್ನು ಹಿಡಿದು ಜನರಿಗೆ ಸಿರಿಧಾನ್ಯಗಳ ಉಪಯೋಗ ಮತ್ತು ಬಳಕೆ, ಅದರಿಂದಾಗುವ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದರು. ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಡೆಯಿಂದ ಒಂದು ಆಯೋಜಿಸಲಾಗಿತ್ತು. ಈ ಜಾಥಾದ ಉದ್ದೇಶ ಅಂದರೆ ಸಿರಿಧಾನ್ಯದ ಉಪಯೋಗ ಎಲ್ಲರೂ ಪಡಿಬೇಕು. ನಮ್ಮ ರೈತರು ಯಾರು ಸಿರಿಧಾನ್ಯ ಬೆಳೀತಾ ಇದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹನ ರೀತಿ ಮಾಡಬೇಕು. ಆಮೇಲೆ ಬೇರೆ ಸಿರಿಧಾನ್ಯ ಬೆಳೆಸಿದ್ರೆ ಆಮೇಲೆ ಉಪಯೋಗ ಪಡೆದಿದ್ರೆ ನಾವು ಬೇರೆ ಬೇರೆ ಕಾಯಿಲೆಗಳನ್ನು ಕಡಿಮೆ ಮಾಡ್ಬೋದು. ಶುಗರ್ ಇರ್ಬೋದು, BP ಇರ್ಬೋದು, ಒಬೆಸಿಟಿ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಕಾಯಿಲೆಗಳನ್ನು ನಾನ್ ಕೆಮಿಕಲ್ ಡಿಸೀಸಸ್ ನಾವು ಹೇಳ್ತೀವಿ. ಸೊ ಅಂಥ ಕಾಯಿಲೆಗಳನ್ನು ನಾವು ತಡೆ ಹಿಡಿಬೋದು ಸಿರಿಧಾನ್ಯದ ಉಪಯೋಗ ಪಡೆದುಕೊಂಡು. ಯಾಕಂತಂದರೆ ಆಮೇಲೆ ಇದರ ಜೊತೆಗೆ ಪರ್ಯಾವರಣ ಕಾಪಾಡಲಿಕ್ಕೆ, ಒಂದು ನೀರಿನ ಕನ್ಸಂಪ್ಷನ್ ಕಡಿಮೆ ಮಾಡಲಿಕ್ಕೆ ಸಿರಿಧಾನ್ಯ ಭಾಳ ಹೆಲ್ಪ್ ಆಗುತ್ತೆ. ತಾವು ನೋಡ್ತಾ ಇದ್ದೀರಿ, ಇವಾಗ ಅಡಿಕೆ ಇರಲಿ, ಭತ್ತ ಇರಲಿ, ಬೇರೆ ಬೇರೆ ಧಾನ್ಯಗಳು, ಬೆಳೆಗಳು, ಆ ಬೆಳೆಗೆ ಜಾಸ್ತಿ ನೀರು ಬೇಕಾಗತ್ತೆ. ಆದರೂ ನಮ್ಮ ಸಿರಿಧಾನ್ಯ ಬೆಳೆಗೆ ಭಾಳ ಕಡಿಮೆ ನೀರಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು, ತಯಾರು ಮಾಡ್ಬೋದು. ಆಮೇಲೆ ಅದರದ ಉಪಯೋಗನೂ ಆರೋಗ್ಯದ ಸಲುವಾಗಿ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಇವತ್ತು ನಾವು ಈ ಜಾಥಾ ಮುಖಾಂತರ ಎಲ್ಲ ಬಾಂಧವರಿಗೆ ಹೇಳಿಕೆ ಬಯಸ್ತೀನಿ. ನಾವು ಅತಿ ಹೆಚ್ಚಿನ ರೀತಿಯಲ್ಲಿ ಸಿರಿಧಾನ್ಯದ ಉಪಯೋಗ ಪಡಿಸಬೇಕು. ಆಮೇಲೆ ಸಿರಿಧಾನ್ಯ ಯಾರು ತಯಾರು ಮಾಡೋರು ಇದ್ದಾರೆ ರೈತರಿಗೆ, ಅವರಿಗೆ ಒಂದು ಪ್ರೋತ್ಸಾಹನ ರೀತಿ ಮಾಡಬೇಕು. ಇದು ನಮ್ಮ ಎಲ್ಲರ ಜವಾಬ್ದಾರಿ. ಸೊ ಕೊನೆಯದಾಗಿ ಸಿರಿಧಾನ್ಯ ಬೆಳೆಸಿ ಜೀವನ ಉಳಿಸಿ ಅಂತ ಈ ಮಾತನ್ನು ನಾನು ಹೇಳಿಕೆ ಬಯಸ್ತೀನಿ. ಧನ್ಯವಾದಗಳು. ಇವತ್ತಿನ ದಿವಸ ನಾವು ಸಿರಿಧಾನ್ಯ ನಡಿಗೆಯನ್ನು CO ಸಾಹೇಬ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಪೂರೈಸಿದ್ದೀವಿ. ಇದರ ಉದ್ದೇಶ ಇದೇನೆ, ನಾವು ಸಿರಿಧಾನ್ಯಗಳು ನವಣೆ, ಆರ್ಕ, ಬರ್ಗು, ಸಾಮೆ, ಊದಲು, ಕೊರಲೆ ಇವುಗಳಿಗೆ ಜಾಸ್ತಿ ಪ್ರಚಾರ ಕೊಡಬೇಕು. ರೈತರು ಮತ್ತು ಹಳೆ ಕಾಲದ ಥರ ಇದನ್ನು ಬೆಳೆಸಬೇಕು. ಅತಿ ಕಡಿಮೆ ತೇವಾಂಶದಲ್ಲಿ ಇದನ್ನು ಬೆಳೆಸ್ಬೋದು. ಈಗ ಸಾಹೇಬ್ರು ಈಗಾಗಲೇ ಹೇಳ್ದಂಗೆ ಮೆಕ್ಕೆಜೋಳ, ಭತ್ತ, ಈ ರೀತಿ ಧಾನ್ಯಗಳಿಗೆ ಜಾಸ್ತಿ, ಕಬ್ಬು, ಇವಕ್ಕೆಲ್ಲ ಜಾಸ್ತಿ ನೀರು ಬೇಕು. ಸಿರಿಧಾನ್ಯಗಳಿಗೆ ನೀರು ಕಡಿಮೆ ಬೇಕು. ಆಮೇಲೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನಾವು ಲೈಫ್ ಸ್ಟೈಲ್ ಡಿಸೀಸಸ್ಸು, ಈಗ BP, ಡಯಾಬಿಟೀಸು, PCOD ಇವನ್ನೆಲ್ಲ ತಡೆಗಟ್ಟಲಿಕ್ಕೆ ಸಿರಿಧಾನ್ಯಗಳೇ ಎಲ್ಲದಕ್ಕೂ ಮದ್ದು. ಇವತ್ತಿನ ಜಾಥಾದ ಸಂದೇಶ ಏನಪ್ಪ ಅಂದರೆ, ಎಲ್ಲರೂ ನಾವು ಹಳೆ ಕಾಲಕ್ಕೆ ಹೋಗಬೇಕು, ಹಳೆ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೋಬೇಕು, ಹಳೆ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದೇ ಇವತ್ತಿನ ಒಂದು ಸಂದೇಶ ಅಂತ ತಿಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.